ಇವತ್ತು ಸೂಪರ್ ಆಗಿರುವಂತಹ ಹೀರೆಕಾಯಿ ಎಣ್ಗಾಯಿನ ಮಾಡಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಹೀರೆಕಾಯಿ ಎಣ್ಗಾಯಿ, ಮುಳುಗಾಯಿ ಎಣ್ಗಾಯಿ ಅಂತ ಅಂದ್ರೆ ರೊಟ್ಟಿ ಮತ್ತೆ ಚಪಾತಿ ಜೊತೆಗೆ ಬಾಯಿ ಚಪ್ಪರ್ಸ್ಕೊಂಡು ಊಟ ಮಾಡ್ತಾರೆ. ಇವತ್ತು ನಾನು ಹೀರೆಕಾಯಿ ಎಣ್ಗಾಯಿನ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಿಮ್ಗೂ ಕೂಡ ತೋರಿಸ್ತೀನಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ರೊಟ್ಟಿ ಮತ್ತೆ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ಫಸ್ಟ್ ಹೀರೆಕಾಯಿನ ಈ ತರ ಕಟ್ ಮಾಡ್ಕೋಬೇಕು. ಏನು 4 ಪಾರ್ಟ್ ಆದ್ರೂ ಮಾಡ್ಕೋಬಹುದು ಅಥವಾ 6 ಪಾರ್ಟ್ ಆದ್ರೂ ಮಾಡ್ಕೋಬಹುದು. ಒಟ್ಟು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡ್ಬಿಟ್ಟು 4 ಭಾಗ ಅಥವಾ 6 ಭಾಗ ಮಾಡಿಬಿಟ್ಟು ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು. ಒಂದು ಬೇಸನ್ ಪುಟ್ಟಿಯಲ್ಲಿ ನೀರು ಹಾಕೊಂಡ್ಬಿಟ್ಟು ಅದನ್ನ ನೀರಿಗೆ ಹಾಕ್ಬಿಟ್ಟು ಇಟ್ಬಿಟ್ರೆ ಇದಿಷ್ಟು ಹೆಚ್ಚಿದ ಕೆಲಸ ಮುಗೀತು. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಮಸಾಲೆ ಮಾಡ್ಕೋಬೇಕು. ಮಸಾಲೆಗೆ ಬೇಕಾಗಿರುವಂತಹ ಸಾಮಗ್ರಿ ಬಿಳಿ ಎಳ್ಳು, ಕರಿಬೇವು, ಬೆಳ್ಳುಳ್ಳಿ, ಹಸಿಶುಂಠಿ, ಜೀರಿಗೆ. ಇದ್ರ ಜೊತೆ ನಾನು ಒಂದು 7-8 ಬ್ಯಾಡಗಿ ಮೆಣಸಿಕಾಯಿ ತಗೊಂಡಿದ್ದೀನಿ. ಫಸ್ಟ್ ನಾನು ಎಲ್ಲ ಹುರ್ಕೋಬೇಕು. ಇವೆಲ್ಲ ಹುರ್ಕೊಳ್ಳೋಕ್ಕಿಂತ ಮುಂಚೆ ನಾನು ಶೇಂಗಾ ಹುರ್ಕೋತೀನಿ. 1 ಕಪ್ ಅಷ್ಟು ಶೇಂಗಾನ ಹುರ್ಕೋಬೇಕು. ಈ ಹೀರೆಕಾಯಿ ಎಣ್ಗಾಯಿ ಆಗಿರ್ಬೋದು, ಮುಳುಗಾಯಿ ಎಣ್ಗಾಯಿ ಆಗಿರ್ಬೋದು, ಶೇಂಗಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಇದೇ ತುಂಬಾ ಟೇಸ್ಟ್ ಕೊಡುವಂತಹ ಒಂದು ಸಾಮಗ್ರಿ. ಹುರಿದಿರೋದನ್ನ ಸಪರೇಟ್ ಒಂದು ತಟ್ಟೆಗೆ ಹಾಕೊಂಡು ತಣ್ಣಗೆ ಹಾಕ್ಬೇಡ. ಇನ್ನೇನೆಲ್ಲ ಸಾಮಗ್ರಿ ತಗೊಂಡಿದ್ವಲ್ಲ ಅದನ್ನು ಕೂಡ ಹುರ್ಕೊಳ್ಳೋಕೆ ಶುರು ಮಾಡೋಣ. My heart is breaking apart, but your voice gently whispers, my child, I'm near to you. In the shelter of your mercy, I find strength to rise anew. ಸೊ ಎಲ್ಲ ಸಾಮಗ್ರಿಗಳನ್ನ ಹುರಿದಾಯ್ತು. ಈಗ ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇದನ್ನ ರುಬ್ಕೋತಾ ಇದ್ದೀನಿ. ಸೊ ಇದಿಷ್ಟೆಲ್ಲ ಸಾಮಗ್ರಿಗಳ ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಇವಾಗ ರುಬ್ಕೊಂಬರೋಣ. ರುಬ್ಕೊಂಬಂದ್ಮೇಲೆ ಮಸಾಲೆ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಅರಿಶಿನ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಫಸ್ಟ್ ಒಂದು ದೊಡ್ಡ ಕಡಾಯಿನ ಒಲೆ ಮೇಲೆ ಇಟ್ಕೋಬೇಕು. ಹೀರೆಕಾಯಿ ಎಣ್ಗಾಯಿ ಆಗಿರ್ಬೋದು, ಮುಳುಗಾಯಿ ಎಣ್ಗಾಯಿ ಆಗಿರ್ಬೋದು, ಇವೆರಡಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ಉತ್ತರ ಕರ್ನಾಟಕದ ಕಡೆ ಎಲ್ಲ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾರೆ. ಈ ಮುಳುಗಾಯಿ ಎಣ್ಗಾಯಿ ಆಗಿರ್ಬೋದು, ಹೀರೆಕಾಯಿ ಎಣ್ಗಾಯಿ ಆಗಿರ್ಬೋದು, ಮೇಲ್ಗಡೆ ಎಣ್ಣೆ ಒಂದ್ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ, ನೀವು ನೋಡಿರ್ಬೋದು. ಬಟ್ ನಾನು ಅಷ್ಟೊಂದು ಎಣ್ಣೆ ಬಳಸಲ್ಲ. ನೀವು ನೋಡಿರ್ಬೋದು ಎಷ್ಟು ಹಾಕಿದೀನಿ ಅಂತ. ಇಷ್ಟೇ ಎಣ್ಣೆ ನಾನು ಬಳಸೋದು. ಎಣ್ಣೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಒಂದ್ ಸ್ವಲ್ಪ ಕಡಿಮೆನೆ ಬಳಸ್ತೀನಿ. ಇಷ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಸಿಡಿಸ್ಕೊಂಡ್ಬಿಟ್ಟು ನೀರುಳ್ಳಿ ಹಾಕೊಂಡು ಬೇಯಿಸ್ಕೊಂಡು ಈಗೇನು ನಾವೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಹೀರೆಕಾಯಿನ ಅದನ್ನ ಹಾಕ್ತಾ ಇದ್ದೀನಿ ಫ್ರೈ ಆಗಕ್ಕೆ. ಅದು ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಎಣ್ಣೆಲೆ ಫ್ರೈ ಮಾಡ್ಕೋತಾರೆ. ಬಟ್ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿರುತ್ತೆ. ಒಗ್ಗರಣೆಲೆ ಫ್ರೈ ಆಗಿರುತ್ತಲ್ವಾ, ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಇದನ್ನ ಸ್ವಲ್ಪ ಒಗ್ಗರಣೆಲೆ ಬೇಯಕ್ಕೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು. ಒಂದು 5 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯೋ ಥರ. ಎಣ್ಣೆಲಿ ಬೆಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಗ್ಗರಣೆಲಿ ಬೆಂದ್ರೆ. ಹಂಗಾಗಿನೇ ನಾನು ಮೇಲ್ಗಡೆ ಪ್ಲೇಟ್ ಮುಚ್ಚಿಬಿಟ್ಟು ಕೈ ಬಿಟ್ಬಿಡ್ತೀನಿ. ಬೆಂದಿದೆ ಆಲ್ರೆಡಿ. ಇದಕ್ಕೆ ನಾನು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾಗುತ್ತೆ. ಮತ್ತೆ ಅದ್ರ ಜೊತೆ ಹುಳಿ, ಏನು ಹುಣಸೆ ಹಣ್ಣಿನ ಹುಳಿನೂ ಕೂಡ ಇಟ್ಕೊಂಡಿರ್ತೀವಿ. ಈ ಒಂದು ಹೀರೆಕಾಯಿ ಎಣ್ಗಾಯಿ, ಮುಳುಗಾಯಿ ಎಣ್ಗಾಯಿಗೆ ಹುಣಸೆ ಹಣ್ಣಿನ ಹುಳಿ ಇದ್ರೆ ಸಖತ್ ಟೇಸ್ಟ್ ಇರುತ್ತೆ. ನೀವು ನಿಂಬೆಹಣ್ಣು ಅದನ್ನೆಲ್ಲ ಬಳಸಬೇಡಿ, ಹುಣಸೆ ಹಣ್ಣಿನ ರಸನೇ ಬಳಸಬೇಕು. ಇದಕ್ಕೆ ಪಲ್ಯಗಳಿಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಉಪ್ಪು, ಖಾರ, ಹುಳಿ ಇವೆಲ್ಲ ಏನ್ ಏರುಪೇರು ಆಗಿರ್ತಾವಲ್ಲ, ಬೆಲ್ಲ ಹಾಕೋದ್ರಿಂದ ಎಲ್ಲನೂ ಕೂಡ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇವಾಗ ಆಗ್ತಾ ಇದ್ದಿದ್ದು, ನಾವು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಕುರ್ಷಾಣಿ ಕಾಳು ಪುಡಿ ಅಂತಂದು ಮಾಡಿಟ್ಕೋತೀವಿ. ಸೊ ಕುರ್ಷಾಣಿ ಕಾಳನ್ನ ಹುರಿದ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಸೊ ಯಾವಾಗ್ಲೂ ಕೂಡ ಎಲ್ಲ ಪಲ್ಯಗಳಿಗೆ ಕುರ್ಷಾಣಿ ಕಾಳು ಪುಡಿ ಇಲ್ಲ ಅಂತ ಅಂದ್ರೆ ಪಲ್ಯ ಆಗೋದೇ ಇಲ್ಲ ನಮ್ದು. ಒಂದು ಕನ್ಸಿಸ್ಟೆನ್ಸಿ ಬರೋದಿಲ್ಲ, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕುರ್ಷಾಣಿ ಕಾಳು ಒಳ್ಳೆ ಎಣ್ಣೆ ಅಂಶ ಇರುವಂಥದ್ದು, ಆರೋಗ್ಯನೂ ಕೂಡ ಒಳ್ಳೇದು. ಹಂಗಾಗಿ ಕುರ್ಷಾಣಿ ಕಾಳನ್ನ ಜಾಸ್ತಿ ಬಳಸ್ತೀವಿ ನಮ್ಮ ಕಡೆ. ಎಲ್ಲ ಪಲ್ಯಗಳಿಗೂ ಕುರ್ಷಾಣಿ ಕಾಳು ಪುಡಿನ ಹಾಕ್ತೀವಿ. ಇದ್ರ ಜೊತೆ ಗರಂ ಮಸಾಲೆ ಪುಡಿ, ಕೊತ್ತಂಬರಿ ಕಾಳು ಪುಡಿ ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಬೇಯೋಕ್ಕಿಡ್ತಾ ಇದೀವಿ. ಸೊ ಇದಿಷ್ಟು ನೀಟಾಗಿ ಬೆಂದಾದ್ಮೇಲೆ ನಮ್ಮ ಒಂದು ಹೀರೆಕಾಯಿ ಎಣ್ಗಾಯಿ ಸವಿಯಲು ಸಿದ್ಧ ಆಗಿರ್ತೈತಿ. ಇದನ್ನು ನಾವು ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ
ಕಾಂಬಿನೇಷನ್ ಆಗಿ ತಿನ್ಕೋಬೋದು, ಅನ್ನದ ಜೊತೆಗೂ ಕೂಡ ತಿನ್ಕೋಬೋದು, ಸಖತ್ತಾಗಿರುತ್ತೆ. ಸೊ ನಾನು ಚಪಾತಿ ಮಾಡಿರೋದ್ರಿಂದ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ, ನೋಡ್ಬೋದು ಹೇಗಿದೆ ಅಂತ. ಸೊ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ, ನಿಮ್ಮ ಮನೆಯವರೆಲ್ಲ ಇಷ್ಟಪಡ್ತಾರೆ. ಸೊ ಟ್ರೈ ಮಾಡಿದಾಗ ಒಂದ್ಸಲ ಕಮೆಂಟ್ ಮಾಡಿ ಹೇಗೆ ಬಂತು ಅಂತಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಮೊದಲು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.